ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಪ್ರೀತಿಯ ಹೇಮಾ ಸ್ಫುಟ ಪ್ರಪಂಚಕ್ಕೆ ಸುಸ್ವಾಗತ. ಇವತ್ತಿನ ವಿಷಯ ಬಂದು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಡಾಕ್ಟರ್ ಅಗರ್ವಾಲ್ ಹಾಸ್ಪಿಟಲಲ್ಲಿ ಮಾಡಿದರು. ನನ್ನನ್ನು ಕೂಡ ಗೆಸ್ಟಾಗಿ ಕರೆದಿದ್ದರು, ಅತಿಥಿಯಾಗಿ ಕರೆದಿದ್ದರು. ನಾನು ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದು ನನಗೂ ಒಂದು ತುಂಬ ಖುಷಿ ಆಯಿತು. ನಮ್ಮನ್ನು ಪೇಷಂಟ್ಗಳನ್ನು ನೆನಪಿಟ್ಕೊಂಡು ಇಲ್ಲಿ ಮುಖ್ಯ ಅತಿಥಿಯಾಗಿ ಕರೆದು ನನಗೂ ಕೂಡ ಸನ್ಮಾನ ಮಾಡಿ ಮಾತಾಡಿಸಿದ್ರಲ್ಲ, ಅದು ಇನ್ನೂ ಹೆಚ್ಚಿನ ಖುಷಿಯನ್ನು ಕೊಟ್ಟಿತ್ತು. ಹಾಗೆ ಇಲ್ಲಿ ಮುಖ್ಯ ಅತಿಥಿಯಾಗಿ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಕೂಡ ಬಂದಿದ್ದರು. ಹಾಗೆ ಡಾಕ್ಟರ್ ಕವಿತಾ ವಾಡಿ ಮ್ಯಾಮ್ ಕೂಡ ಮಾತಾಡಿದರು. ಇಲ್ಲಿ ನಾನು ಅವರು ಮಾತಾಡಿದಿರೋದನ್ನು ಹಾಕಬೇಕೋ ಹಾಕಬಾರ್ದು ನನಗೆ ಗೊತ್ತಾಗಲಿಲ್ಲ. ಹಾಗಾಗಿ ಕೆಲವೊಂದನ್ನು ನಾನು ಅದ್ರ ಬಗ್ಗೆ ಮಾಹಿತಿ ಇಲ್ಲದೇ ಇರೋ ಕಾರಣ ಕೆಲವೊಂದು ವಿಚಾರನ ನಾನೇ ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಡಾಕ್ಟರ್ ಅಗರ್ವಾಲ್ ಹಾಸ್ಪಿಟಲು ಮೈಸೂರಿನಲ್ಲೇ ತುಂಬ ಬ್ರ್ಯಾಂಚಸ್ಗಳನ್ನ ಮಾಡಿದೆ, ಮತ್ತು ಅದು ಒಂದು ಹೆಮ್ಮೆ. ಮತ್ತು ಕೆಲವೊಂದು ಪೇಷಂಟ್ಗಳಿಗೆ ಆಪ್ರೇಷನ್ ಮಾಡುವಾಗ ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ. ಆ ಕಾಂಪ್ಲಿಕೇಟೆಡು ಏನೇ ಬಂದ್ರೂ ಅದನ್ನು ಯಾವ ರೀತಿಯಾಗಿ ಎದುರಿಸಿ ಅವ್ರಿಗೆ ಧೈರ್ಯ ಕೊಟ್ಟು ಆಪ್ರೇಷನ್ನ ಮಾಡೋದಾಗಿರ್ಬೋದು, ಆಮೇಲೆ ಅವರನ್ನು ಹೆಚ್ಚಿನ ರೀತಿಯಲ್ಲಿ ಕೇರ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಅವರು ಮಾತನಾಡಿದರು. ಅದ್ರ ಬಗ್ಗೆ ಎಲ್ಲ ಕೇಳಿ ತುಂಬಾ ಖುಷಿ ಆಯಿತು. ಡಾಕ್ಟರ್ಸ್ ಅಂತ ಅಂದರೆ ಹೀಗಿರಬೇಕಪ್ಪ ಅನ್ನಿಸ್ತು. ಮೊದಲೇ ಹೇಳ್ತಾರೆ, ವೈದ್ಯೋ ನಾರಾಯಣೋ ಹರಿ ಅಂತೇಳ್ಬಿಟ್ಟು, ವೈದ್ಯರಲ್ಲೇ ನಾವು ನಾರಾಯಣನನ್ನು, ಆ ಭಗವಂತನನ್ನು ಕಾಣಬೇಕು ಅಂತ ಹೇಳ್ತಾರೆ. ಅದು ಇಲ್ಲಿ 100ಕ್ಕೆ 100ರಷ್ಟು ಸತ್ಯ ಆಗಿತ್ತು. ನಾನು ಅದೇ ವಿಶ್ವಾಸದಿಂದನೇ ನನಗೂ ಕೂಡ ಆಪ್ರೇಷನ್ಗೆ ಅಂತ ಹೋದಾಗ ಅದೇ ವಿಶ್ವಾಸ ಈ ಹಾಸ್ಪಿಟಲಲ್ಲಿ ನನಗೆ ಬಂದಿದ್ದರಿಂದನೇ ನಾನು ಕೂಡ ಇಲ್ಲಿ ಒಂದು ಆಪ್ರೇಷನ್ನ ಮಾಡಿಸ್ಕೊಂಡೆ. ಮತ್ತು ಆ ಮಾಡಿಸ್ಕೊಂಡು ಆದಮೇಲೆ ಆದ್ರೂ ಎಷ್ಟೋ ಜನ ಮರೆತುಬಿಡ್ತಾರೆ, ಎಷ್ಟೊಂದು ಪೇಷಂಟ್ಗಳಿರ್ತಾರೆ. ಆದರೆ ಎಲ್ಲರನ್ನೂ ನೆನ್ಪಿಟ್ಕೊಂಡು ಅಷ್ಟು ಪ್ರೀತಿ ವಿಶ್ವಾಸದಿಂದ ಹೋದಾಗ್ಲೂ ಕೂಡ, ಪ್ರತಿ ಸಲ ಹೋದಾಗಲೂ ಅದೇ ರೀತಿಯಾಗಿ ಚೆಕಪ್ ಮಾಡಿ ನೋಡ್ತಾರಲ್ಲ, ಇದು ಒಂದು ಹೆಮ್ಮೆ. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಅವರು ಅಜ್ಜಿಗೆ ತುಂಬ ಕಡೆ ತೋರಿಸಿದ್ರಂತೆ, ಎಲ್ಲೂ ಆಗಲ್ಲ ಅಂತ ಹೇಳಿ, ಬಿಡು ಇನ್ನಾಯಿತು, ನನ್ನ ಕಣ್ಣು ಹೋಯಿತು, ಏಜು ಕೂಡ ಆಗ್ತಿದೆ ಅಂಥೇಳಿ ಸುಮ್ಮನೆ ಆಗಿದ್ರಂತೆ. ಕೊನೆಗೆ ಅವರು ಇಲ್ಲಿ ಅಗರ್ವಾಲ್ ಹಾಸ್ಪಿಟಲ್ಗೆ ಬಂದು ತೋರಿಸಿದ ಮೇಲೆ ಅವರಿಗೆ ಕೂಡ ಕಣ್ಣು ಆಪ್ರೇಷನ್ ಆಗಿ ಇವಾಗ ಕಾಣಿಸ್ತಾ ಇದೆ. ಅಷ್ಟು ಕಾಂಪ್ಲಿಕೇಟೆಡ್ ಇದ್ದಿದ್ದ ನನ್ನ ಕಣ್ಣಿಗೂ ಕೂಡ ಇಲ್ಲಿ ಆಪ್ರೇಷನ್ ಮಾಡಿ ಕಣ್ಣು ಬರೋ ಹಾಗೆ ಇವ್ರು ಮಾಡಿಕೊಟ್ರು ಅಂತೇಳಿ ಅವ್ರು ಎಲ್ಲರೂ ಕೂಡ ಮಾತಾಡಿದರು. ಅದು ನಾನಿಲ್ಲಿ ಹಾಕ್ಬೋದಾ ಅನ್ನೋದು ನನಗೆ ಗೊತ್ತಿಲ್ಲ. ಎಷ್ಟೋ ಕಡೆ ಹಾಸ್ಪಿಟಲ್ಗೆ ಹೋಗ್ತೀವಿ ಬರ್ತೀವಿ, ಅಷ್ಟೇ ನಮ್ಮ ಬಾಂಧವ್ಯ ಮುಗ್ದೋಯ್ತು ಅಂದ್ಕೊತೀವಿ. ಏನು ಮಾಡಿದರು, ದುಡ್ಡು ಕೊಟ್ವಿ, ನೋಡಿದ್ರು, ಕಳಿಸಿದ್ರು ಅಷ್ಟೇ. ಅವರೇನು ಫ್ರೀಯಾಗಿ ನೋಡಿದ್ರಾ, ಅಯ್ಯೋ ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತೀವಿ. ಆದರೆ ನನಗಂತೂ ಇಲ್ಲಿ ಅಗರ್ವಾಲ್ ಹಾಸ್ಪಿಟಲಲ್ಲಿ ಆ ರೀತಿ ಯಾರೂ ನಡ್ಕೊಂಡಿಲ್ಲ. ಎಲ್ಲರೂ ಅಷ್ಟು ಇವರು ನಮ್ಮ ಮನೆಯ ಸದಸ್ಯರೇ ಇರ್ಬೋದೇನೋ, ಇವರು ನಮ್ಮ ಕುಟುಂಬದವರೇ ಅಂಥೇಳಿ ಅಲ್ಲಿರ್ತಕ್ಕಂಥ ಮೆಡಿಕಲ್ ಶಾಪಿಂದ ಹಿಡಿದು ಕನ್ನಡಕದ ಶಾಪ್ ಇರ್ಬೋದು, ಅಲ್ಲಿರ್ತಕ್ಕಂಥ ರಿಸೆಪ್ಷನಿಸ್ಟಿಂದ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಕೂಡ ಅಷ್ಟು ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರೂ ಎಲ್ಲರನ್ನೂ ಒಂದೇ ರೀತಿಯಾಗಿ ಕಾಣ್ತಾರೆ. ಇದೊಂದು ನಮಗೆ ಹೇಳ್ಕೊಳ್ಳೋದಕ್ಕಂತೂ ನನಗಂತೂ ತುಂಬಾ ಹೆಮ್ಮೆ ಆಗುತ್ತೆ. ಈ ವಿಡಿಯೋ ಯಾವುದೇ ಥರದ್ದು ಸ್ಪಾನ್ಸರು ಆಗಲಿ ಅಥವಾ ಪ್ರಮೋಷನ್ ವಿಡಿಯೋ ಆಗಿರಲ್ಲ. ಇದು ನನ್ನ ಅನಿಸಿಕೆ ಮತ್ತು ನನ್ನ ಅನುಭವಕ್ಕೆ ಬಂದಿದ್ದು ವಿಡಿಯೋನ ನಾನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ದಯವಿಟ್ಟು ಯಾರಿಗೆಲ್ಲ ಕಣ್ಣಿನ ಸಮಸ್ಯೆ ಏನೇ ಬಂದ್ರೂ ಹೋಗಿ ತೋರಿಸ್ಕೊಳ್ಳಿ. ಅಷ್ಟು ಪ್ರೀತಿಯಿಂದ ನೋಡಿಕೊಂಡಾಗ ನಮಗೆ ಅರ್ಧ ಕಾಯಿಲೆನೇ ನಮಗೆ ಹೊರಟೋಗ್ಬಿಡುತ್ತೆ. ನಮ್ಮನ್ನು ಕೂಡ ಡಾಕ್ಟರ್ ಕವಿತಾ ವಾಡಿ ಮ್ಯಾಮ್ ಅವರು ಸನ್ಮಾನ ಮಾಡಿದರು. ಇದು ಇನ್ನೂ ಖುಷಿ ಕೊಟ್ಟಂಥ ವಿಚಾರ ಆಗಿತ್ತು. ಜೀವನದಲ್ಲಿ ಏನಿಲ್ಲ ಅಂದ್ರೂ ಇರ್ಬೋದು, ಆದರೆ ಕಣ್ಣೇ ಇಲ್ಲ ಅಂತ ಅಂದರೆ ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಒಂದು ಕೈ ಇಲ್ಲ, ಒಂದು ಕಾಲಿಲ್ಲ ಅಂದ್ರೂ ಜೀವನ ಮಾಡ್ಬೋದು. ಆದರೆ ಒಬ್ಬ ಮನುಷ್ಯನಿಗೆ ಕಣ್ಣು ತುಂಬಾ ಇಂಪಾರ್ಟೆಂಟು. ಆ ಕಣ್ಣಿದ್ರೇ ಎಲ್ಲ ಪ್ರಪಂಚನೂ ನೋಡ್ಬೋದು.
ಕಾವೇರಿ ಮಿತ್ರ ನ್ಯೂಸ್ ಚಾನಲ್ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವರೇ ಬಂದು ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು ಸರ್? ಸಂದೇಶ್. ಹಾಂ. ಸಂದೇಶ್ ಸರ್ ಅವರು ನನ್ನ ಲೈವಿಗೆ ಬರ್ತಾ ಇದ್ರಂತೆ, ಕಮೆಂಟ್ ಮಾಡ್ತಾಯಿದ್ದೆ, ನಮ್ಮ ಕಮೆಂಟನ್ನು ಓದ್ತಾ ಇದ್ರಿ ಅಂತೇಳಿ ಅವರೇ ನನ್ನನ್ನು ಗುರುತಿಡ್ದು ಮಾತನಾಡಿಸಿದ್ರು. ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿ ಇದು ಒಂದು ನನಗೆ ಖುಷಿ ಕೊಟ್ಟಂಥ ವಿಚಾರ ಆಗಿತ್ತು. ಓಕೆ ಫ್ರೆಂಡ್ಸ್, ನನಗನ್ಸಿದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನನ್ನ ಮನಸ್ಫೂರ್ತಿಯಾಗಿ ಹಂಚ್ಕೊಂಡಿರ್ತೀನಿ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಿಂದ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.